ಎಲ್ಲರಿಗೂ ನಮಸ್ಕಾರ. ಸಮನ್ವಿ ಕಿಚನ್ಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಸಾಬುದಾನಿ ಮತ್ತು ಕ್ಯಾರೆಟ್ ಪಾಯಸ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ನಷ್ಟು ಸಾಬುದಾನಿ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಒಂದು 5-6 ತಾಸು ನೆನೆಸಿಟ್ಕೊಂಡಿದ್ದೀನಿ. 5-6 ಗಂಟೆ ಬಿಟ್ಟು ನೋಡಿದಾಗ ಈ ಥರ ನೆಂದಿರಬೇಕು. ನೋಡಿ, ಈ ಥರ ನೆಂದರೆ ಪಾಯಸ ಚೆನ್ನಾಗಿ ಬರುತ್ತೆ. ಇವಾಗ ಇದರಲ್ಲಿರೋ ನೀರನ್ನೆಲ್ಲ ತೆಗಿಬೇಕು. ಅಂದರೆ ಒಂದು ಜಾಲರಿ ತೊಗೊಂಡು ಸೋದಿಸ್ಕೋಬೇಕು. ನೋಡಿ, ನಾನು ಸೋದಿಸ್ಕೋತಾ ಇದ್ದೇನಲ್ಲ, ಈ ಥರ ಸೋದಿಸ್ಕೋಬೇಕು. ಇವಾಗ ನೀರನ್ನ ಹಿಡಿಯೋಕ್ಕಿಟ್ಟು ನಾವು ಈ ಕಡೆ ಹಾಲು ಕಾಯಿಸ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು, ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಬಾಣಲಿ ಇಟ್ಕೊಂಡು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರನ್ನ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ನೀರು ಜಾಸ್ತಿ ಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ ಅರ್ಧ ಲೀಟ್ರಿಗೆ ಅರ್ಧ ಲೀಟ್ರ್ ನೀರು ಸೇರಿಸ್ಕೊತಾ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲೇ ಹಾಲು ಕಾಯ್ತಾ ಇರಲಿ. ಅಷ್ಟರಲ್ಲಿ ನೀರು ಇಳಿಯೋಕ್ಕಿಟ್ಟಿದ್ವಲ್ಲ ಸಾಬುದಾನ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ 1-2 ಸ್ಪೂನಷ್ಟು ಶುಗರ್ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಎಲ್ಲ ಕೈಯಿಂದನೇ ಸ್ವಲ್ಪ ಕಿವುಚ್ಕೋಬೇಕು. ನಾನು ಕಿವುಚ್ಕೋತಾ ಇದ್ದೇನಲ್ಲ, ಆ ಥರ ಕಿವುಚ್ಕೋಬೇಕು. ಕಿವುಚ್ಕೊಂಡ್ರೆ ಚೆನ್ನಾಗಾಗುತ್ತೆ ಪಾಯಸ, ಬೇಗನೆ ಬೇಯುತ್ತೆ. ಹಾಗಾಗಿ ಕಿವುಚ್ಕೋಬೇಕು. ನೋಡಿ, ಇವಾಗ ಈ ಥರ ಆಗಬೇಕು. ಎಲ್ಲಿವರೆಗೂ ಕಿವುಚ್ಕೋಬೇಕು. ಉಂಡೆ ಥರ ಆದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಉಂಡೆ ಥರ ಆಯ್ತಲ್ಲ, ಇದನ್ನು ಇವಾಗ ಉಂಡೆ ಥರ ಮಾಡಿಟ್ಕೋಬೇಕು. ಎಲ್ಲನೂ ಚಿಕ್ಕದಾಗಿ ಉಂಡೆ ಥರ ಮಾಡಿಟ್ಕೋಬೇಕು ಈ ಥರ. ಇವಾಗ ನಾನು ಒಂದು ಚಿಕ್ಕದು ಪ್ಯಾಕೆಟು ಬಾದಾಮ್ ಪುಡಿ ತೊಗೊಂಡಿದ್ದೀನಿ, 10 ರುಪೀಸ್ದು. ಇದನ್ನು ಬಿಸಿ ಹಾಲು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇವಾಗ ಬಾದಾಮ್ ಹಾಲನ್ನ ಒಂದು ಸೈಡಿಗೆ ಎತ್ತಿಟ್ಕೊಂಡು ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ವಲ್ಲ ಲೋ ಫ್ಲೇಮಲ್ಲಿ, ನೋಡಿ ಈ ಥರ ಹಾಲು ಕಾದಿದೆ. ಇವಾಗ ಇದನ್ನು ಒಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು 3-4 ಸ್ಪೂನಷ್ಟು ಶುಗರ್ ಹಾಕಬೇಕು. ಎಷ್ಟು ಶುಗರ್ ಬೇಕೋ ಅಷ್ಟು ಹಾಕ್ಕೋಬೇಕು. ನೀವು ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೋಬೇಕಿಲ್ಲ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೇಕು. ಯಾಕಂದರೆ ಮೊದಲು ಸಾಬುದಾನಿಗೂ ಹಾಕ್ಕೊಂಡಿರ್ತೇವಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಶುಗರ್ ಹಾಕಿದ ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಎಲ್ಲ ಆದಮೇಲೆ ನೋಡಿ, ಆ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಸಾಬುದಾನ, ಅದನ್ನು ಇವಾಗ ಹಾಕ್ಕೋಬೇಕು. ನೋಡಿ, ಒಂದೊಂದಾಗಿ ನಾನು ಹಾಕ್ತಾ ಇದ್ದೀನಿ. ಹಾಕಿ ಒಂದು 2-3 ನಿಮಿಷ ಹಾಗೆ ಬಿಡಬೇಕು ಕುದಿಯೋಕ್ಕೆ. ಈ ಸ್ಪೂನಿಂದ ಏನು ಕಲಿಸ್ಬಾರ್ದು. ಒಂದು 2-3 ನಿಮಿಷ ಆದಮೇಲೆ ನೋಡಿ ಕೈ ಆಡ್ಕೋಬೇಕು. ನೋಡಿ, ನಾನು ಇವಾಗ ಕೈ ಆಡ್ತಾ ಇದ್ದೀನಿ. ಒಂದು 2-3 ನಿಮಿಷ ಬಿಟ್ಟು ನೋಡಿ, ಈ ಥರ ಮೇಲ್ಗಡೆ ಸ್ವಲ್ಪ ತೇಲ್ತಾ ಇದೆ. ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು, ಜಾಸ್ತಿ ಉರಿ ಇಡಬಾರ್ದು. ನೋಡಿ, ನಿಧಾನಕ್ಕೆ ಕೈ ಆಡ್ಕೋಬೇಕು. ಇವಾಗ ಬಾದಾಮ್ ಹಾಲು ಕಲಸಿಟ್ಟಿದ್ವಲ್ಲ, ಇವಾಗ ಬಾದಾಮ್ ಹಾಲು ಹಾಕಿ ಒಂದೇ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿ ಕುದಿಸ್ಕೋಬೇಕು. ನೋಡಿ, ಇವಾಗ ಕುದೀತಾ ಇದೆ ಲೋ ಫ್ಲೇಮಲ್ಲಿ. ನಾನಿವಾಗ ಒಂದು 5 ನಿಮಿಷ ಕುದಿಸ್ಕೋತೀನಿ. 5 ನಿಮಿಷ ಬಿಟ್ಟು ಓಪನ್ ಮಾಡಿದಾಗ ನೋಡಿ ಸಾಬುದಾನ ಉಂಡೆ ಎಲ್ಲ ಹೆಂಗೆ ಒಡೆದಿದೆ ಅಂತ. ಇವಾಗ 90% ಬೆಂದಿದೆ ಅಷ್ಟೇ, ಇನ್ನೂ 10% ಬೇಯಬೇಕು. ಈ ಟೈಮಲ್ಲಿ ನಾನು ಕ್ಯಾರೆಟ್ ತುರ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಕ್ಯಾರೆಟ್ ಹಾಕಿದ ಮೇಲೆ ಇನ್ನೊಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಒಂದು 5-6 ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬಾದಾಮಿನ, ಅದನ್ನು ಹಾಕ್ತಾಯಿದ್ದೀನಿ. ಅದೇನು ತುಪ್ಪದಲ್ಲೇನು ಕರೆದಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಇವಾಗ ಬೇಯಿಸ್ಕೋಬೇಕು. ನೋಡಿ, ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡೆ. ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿದಾಗ ಪಾಯಸ ಕಲರು ಚೇಂಜ್ ಆಗಿದೆ ಮತ್ತು ಸ್ವಲ್ಪ ಗಟ್ಟಿನೂ ಆಗಿದೆ. ನೋಡಿ, ಇವಾಗ ಸಾಬುದಾನಿ ಮತ್ತು ಕ್ಯಾರೆಟ್ ಪಾಯಸ ರೆಡಿ ಆಯಿತು. ಇದು ಎಸ್ಪೆಷಲಿ ಮಕ್ಕಳಿಗೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬಾದಾಮ್ ಪುಡಿ ಹಾಕೋದ್ರಿಂದ ಅದರದ್ದೇ ಫ್ಲೇವರ್ ಕೊಡುತ್ತಲ್ಲ, ಹಾಗಾಗಿ ಮಕ್ಕಳೂ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗುತ್ತೆ ಕೂಡ.